ಗರುಡ ಪುರಾಣದ ರಹಸ್ಯಕ್ಕೆ ನಿಮಗೆಲ್ಲ ಸ್ವಾಗತ. ಮನುಷ್ಯ ಸತ್ತ ನಂತರ ಏನಾಗುತ್ತದೆ? ಆತ್ಮ ಎಲ್ಲಿಗೆ ಹೋಗುತ್ತದೆ? ನರಕ ನಿಜವಾಗಿಯೇ ಇದೆಯಾ? ಪಾಪ ಮಾಡಿದವರಿಗೆ ಯಾವ ಶಿಕ್ಷೆಗಳು ಕಾದಿವೆ? ಮತ್ತು ಬದುಕಿರುವ ನಾವು ಯಾವ ತಪ್ಪು ಮಾಡಿದರೆ ನರಕವನ್ನು ನೋಡಬೇಕಾಗುತ್ತದೆ? ಈ ಎಲ್ಲ ರಹಸ್ಯಗಳನ್ನು ಸಾವಿರಾರು ವರ್ಷಗಳ ಹಿಂದೆ ಸ್ಪಷ್ಟವಾಗಿ ಹೇಳಿದ ಗ್ರಂಥವೇ ಗರುಡ ಪುರಾಣ. ಈ ಪುರಾಣದಲ್ಲಿ ಮನುಷ್ಯನ ಮರಣದ ನಂತರ ನಡೆಯುವ ಭಯಾನಕ ಸತ್ಯಗಳು, ನರಕದ ಯಾತನೆಗಳು ಮತ್ತು ಪಾಪಿಗಳಿಗಾಗುವ ಶಿಕ್ಷೆಗಳ ಬಗ್ಗೆ ವಿವರಿಸಲಾಗಿದೆ. ಈ ಕಥೆಯನ್ನು ಕೇಳಿದರೆ ಕೆಲವೊಮ್ಮೆ ನಿಮ್ಮ ಹೃದಯವೇ ನಡುಗಬಹುದು, ಆದರೆ ಈ ಸತ್ಯವನ್ನು ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ಮನುಷ್ಯನಿಗೂ ಅಗತ್ಯ. ಗರುಡ ಪುರಾಣದ ರಹಸ್ಯಗಳು. ಸಂಪೂರ್ಣ ವಿವರಣೆ. 1. ಗರುಡ ಪುರಾಣ ಎಂದರೇನು? ಹಿಂದೂ ಧರ್ಮದ ಪುರಾಣಗಳಲ್ಲಿ ಒಂದು ಪ್ರಮುಖ ಪುರಾಣವೇ ಗರುಡ ಪುರಾಣ. ಈ ಪುರಾಣದಲ್ಲಿ ದೇವರು ಮತ್ತು ಮನುಷ್ಯರ ಜೀವನ, ಪಾಪ ಪುಣ್ಯ, ಮರಣದ ನಂತರದ ಜೀವನ ಮತ್ತು ನರಕ ಸ್ವರ್ಗದ ಬಗ್ಗೆ ವಿವರವಾಗಿ ಹೇಳಲಾಗಿದೆ. ಈ ಪುರಾಣವು ಮುಖ್ಯವಾಗಿ ವಿಷ್ಣು ಮತ್ತು ಅವನ ವಾಹನವಾದ ಗರುಡ ನಡುವಿನ ಸಂಭಾಷಣೆಯ ರೂಪದಲ್ಲಿದೆ. ಒಂದು ದಿನ ಗರುಡನು ವಿಷ್ಣುವನ್ನು ಕೇಳುತ್ತಾನೆ, ಪ್ರಭು, ಮನುಷ್ಯ ಸತ್ತ ನಂತರ ಏನಾಗುತ್ತದೆ? ಆತ್ಮ ಎಲ್ಲಿಗೆ ಹೋಗುತ್ತದೆ? ಪಾಪ ಮಾಡಿದವರಿಗೆ ಯಾವ ಶಿಕ್ಷೆ ಸಿಗುತ್ತದೆ? ಅದಕ್ಕೆ ವಿಷ್ಣುದೇವರು ಮರಣದ ನಂತರದ ಭಯಾನಕ ಸತ್ಯಗಳನ್ನು ವಿವರಿಸುತ್ತಾರೆ. ಅದೇ ಗರುಡ ಪುರಾಣದ ಮುಖ್ಯ ವಿಷಯವಾಗಿದೆ. 2. ಮನುಷ್ಯ ಸತ್ತ ನಂತರ ಮೊದಲಾಗಿ ಏನಾಗುತ್ತದೆ? ಗರುಡ ಪುರಾಣದ ಪ್ರಕಾರ ಮನುಷ್ಯ ಸತ್ತ ಕ್ಷಣದಿಂದಲೇ ಆತ್ಮ ತನ್ನ ದೇಹದಿಂದ ಬೇರ್ಪಡುತ್ತದೆ. ಆದರೆ ಆತ್ಮ ತಕ್ಷಣವೇ ಸ್ವರ್ಗ ಅಥವಾ ನರಕಕ್ಕೆ ಹೋಗುವುದಿಲ್ಲ. ಮೊದಲು ಅದು ತನ್ನ ಮನೆಯಲ್ಲೇ ಸುತ್ತಾಡುತ್ತದೆ, ತನ್ನ ಕುಟುಂಬವನ್ನು ನೋಡುತ್ತದೆ. ಅದಾಗ ಆತ್ಮಕ್ಕೆ ಬಹಳ ನೋವು ಉಂಟಾಗುತ್ತದೆ, ಏಕೆಂದರೆ ಅದು ಮಾತನಾಡಲು ಅಥವಾ ಸ್ಪರ್ಶಿಸಲು ಸಾಧ್ಯವಾಗುವುದಿಲ್ಲ. 3. ಯಮದೂತರು ಬರುವ ಕ್ಷಣ. ಸ್ವಲ್ಪ ಸಮಯದ ನಂತರ ಯಮನ ದೂತರು ಬರುತ್ತಾರೆ. ಅವರನ್ನು ಯಮದೂತರು ಎಂದು ಕರೆಯುತ್ತಾರೆ. ಗರುಡ ಪುರಾಣದಲ್ಲಿ ಯಮದೂತರ ರೂಪವನ್ನು ತುಂಬಾ ಭಯಾನಕವಾಗಿ ವರ್ಣಿಸಲಾಗಿದೆ. ಕಪ್ಪು ಬಣ್ಣದ ದೇಹ, ಕೆಂಪು ಕಣ್ಣುಗಳು, ದೊಡ್ಡ ಹಲ್ಲುಗಳು, ಭಯಾನಕ ಧ್ವನಿ. ಪಾಪ ಮಾಡಿದ ಆತ್ಮವನ್ನು ಅವರು ಕಟ್ಟಿ ಎಳೆದುಕೊಂಡು ಹೋಗುತ್ತಾರೆ. ಆತ್ಮದ 13 ದಿನಗಳ ಯಾತ್ರೆ. ಮನುಷ್ಯ ಸತ್ತ ನಂತರ 13 ದಿನಗಳು ತುಂಬಾ ಪ್ರಮುಖ. ಈ ಸಮಯದಲ್ಲಿ ಆತ್ಮ ಒಂದು ದೀರ್ಘ ಯಾತ್ರೆಯನ್ನು ಆರಂಭಿಸುತ್ತದೆ. ಈ ಯಾತ್ರೆಯಲ್ಲಿ ಆತ್ಮಕ್ಕೆ ಅನೇಕ ಕಷ್ಟಗಳು ಎದುರಾಗುತ್ತವೆ. ಅದಕ್ಕಾಗಿ ಹಿಂದೂ ಸಂಪ್ರದಾಯದಲ್ಲಿ 13 ದಿನಗಳವರೆಗೆ ಶ್ರಾದ್ದ ಮತ್ತು ಪಿಂಡದಾನ ಮಾಡಲಾಗುತ್ತದೆ. ವೈತರಣಿ ನದಿ, ಭಯಾನಕ ಯಾತ್ರೆ. ಗರುಡ ಪುರಾಣದಲ್ಲಿ ಹೇಳುವ ಅತ್ಯಂತ ಭಯಾನಕ ಸ್ಥಳವೇ ವೈತರಣಿ ರಿವರ್. ಈ ನದಿ ನರಕದ ದಾರಿಯಲ್ಲಿ ಬರುತ್ತದೆ. ಈ ನದಿ ಸಾಮಾನ್ಯ ನೀರಿನಿಂದ ಕೂಡಿಯಿಲ್ಲ. ಇದರೊಳಗೆ ರಕ್ತ, ವಿಷ, ಮಲ, ಮೃತದೇಹಗಳು ಇವೆಲ್ಲವೂ ತುಂಬಿರುತ್ತವೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ. ಪಾಪ ಮಾಡಿದ ಆತ್ಮ ಈ ನದಿಯನ್ನು ದಾಟುವುದು ತುಂಬಾ ಕಷ್ಟ. ನರಕಗಳ ಭಯಾನಕ ರಹಸ್ಯ. ಗರುಡ ಪುರಾಣದ ಪ್ರಕಾರ ನರಕದಲ್ಲಿ ಸುಮಾರು 28 ವಿಧದ ನರಕಗಳು ಇವೆ. ಪ್ರತಿಯೊಂದು ನರಕವು ವಿಭಿನ್ನ ಪಾಪಗಳಿಗೆ ಶಿಕ್ಷೆ ನೀಡುತ್ತದೆ. ತಾಮಿಸ್ರ ನರಕ. ಇಲ್ಲಿ ದುರಾಸೆಯಿಂದ ಇತರರ ಸಂಪತ್ತನ್ನು ಕದ್ದವರಿಗೆ ಶಿಕ್ಷೆ ಕೊಡಲಾಗುತ್ತದೆ. ಅವರಿಗೆ ಹಸಿವಿನಿಂದ ಮತ್ತು ದಾಹದಿಂದ ತುಂಬಾ ಕಷ್ಟ ಕೊಡಲಾಗುತ್ತದೆ. ಅಂಧ ತಾಮಿಸ್ರ ನರಕ. ಇಲ್ಲಿ ಪತ್ನಿ ಅಥವಾ ಪತಿಯ ಮೇಲೆ ದ್ರೋಹ ಮಾಡಿದವರಿಗೆ ಶಿಕ್ಷೆ ಸಿಗುತ್ತದೆ. ಇಲ್ಲಿ ಆತ್ಮವನ್ನು ಸಂಪೂರ್ಣ ಕತ್ತಲೆಯಲ್ಲಿಟ್ಟು ಕಿರುಕುಳ ನೀಡಲಾಗುತ್ತದೆ. ರೌರವ ನರಕ. ಇದು ಅತ್ಯಂತ ಭಯಾನಕ ನರಕಗಳಲ್ಲಿ ಒಂದು. ಇಲ್ಲಿ ಪಾಪಿಗಳನ್ನು ವಿಷಕಾರಿ ಪ್ರಾಣಿಗಳು ಕಚ್ಚುತ್ತವೆ. ಪಾಪಗಳಿಗೆ ಸಿಗುವ ಶಿಕ್ಷೆಗಳು. ಗರುಡ ಪುರಾಣದಲ್ಲಿ ಹಲವಾರು ಪಾಪಗಳಿಗೆ ಭಯಾನಕ ಶಿಕ್ಷೆಗಳು ವಿವರಿಸಲಾಗಿದೆ. ಸುಳ್ಳು ಹೇಳುವವರು. ಅವರ ನಾಲಿಗೆಗೆ ಬೆಂಕಿ ಹಚ್ಚಲಾಗುತ್ತದೆ. ಪ್ರಾಣಿಗಳನ್ನು ಹಿಂಸಿಸುವವರು. ಅವರಿಗೆ ನರಕದಲ್ಲಿ ಪ್ರಾಣಿಗಳಿಂದ ಕಚ್ಚಿಸಿಕೊಳ್ಳುವ ಶಿಕ್ಷೆ ಸಿಗುತ್ತದೆ. ಹಣಕ್ಕಾಗಿ ಮೋಸ ಮಾಡುವವರು. ಅವರಿಗೆ ಕಠಿಣ ಯಾತನೆಗಳು ನೀಡಲಾಗುತ್ತದೆ. ಒಳ್ಳೆಯವರು ಎಲ್ಲಿಗೆ ಹೋಗುತ್ತಾರೆ? ಪಾಪಿಗಳಿಗಷ್ಟೇ ನರಕವಿದೆ ಎಂದು ಅಲ್ಲ, ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗುತ್ತಾರೆ. ಅಲ್ಲಿ ಸಂತೋಷ, ಸುಖ, ಶಾಂತಿ ಇವೆಲ್ಲವೂ ದೊರೆಯುತ್ತವೆ. ಆತ್ಮ ಪುನರ್ಜನ್ಮ ಪಡೆಯುವುದು. ಗರುಡ ಪುರಾಣದ ಪ್ರಕಾರ ಆತ್ಮ ಶಾಶ್ವತ. ಅದು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೋಗುತ್ತದೆ. ಇದನ್ನೇ ಪುನರ್ಜನ್ಮ ಎಂದು ಕರೆಯುತ್ತಾರೆ. ಮನುಷ್ಯ ಜೀವನದ ಮಹತ್ವ. ಗರುಡ ಪುರಾಣದಲ್ಲಿ ಹೇಳುವ ಪ್ರಮುಖ ಸಂದೇಶವೇ ಇದಾಗಿದೆ. ಮನುಷ್ಯ ಜೀವನ ಅತ್ಯಂತ ಅಮೂಲ್ಯ.
ಈ ಜೀವನದಲ್ಲಿ ಮಾಡಿದ ಕಾರ್ಯಗಳೇ ಮರಣದ ನಂತರದ ಜೀವನವನ್ನು ನಿರ್ಧರಿಸುತ್ತವೆ. 11ನೇ ಪ್ರಶ್ನೆ: ನರಕವನ್ನು ತಪ್ಪಿಸಿಕೊಳ್ಳಲು ಏನು ಮಾಡಬೇಕು? ಪುರಾಣದಲ್ಲಿ ಕೆಲವು ಸಲಹೆಗಳು ನೀಡಲಾಗಿದೆ. ಸತ್ಯವಾಗಿ ಬದುಕಬೇಕು, ದಾನ ಮಾಡಬೇಕು, ದೇವರ ಭಕ್ತಿ ಇರಬೇಕು, ಇತರರಿಗೆ ಸಹಾಯ ಮಾಡಬೇಕು. 12ನೇ ಪ್ರಶ್ನೆ: ಗರುಡ ಪುರಾಣದ ಮುಖ್ಯ ಸಂದೇಶ. ಗರುಡ ಪುರಾಣದ ಉದ್ದೇಶ ಜನರನ್ನು ಭಯಪಡಿಸುವುದಲ್ಲ, ಅದು ಮನುಷ್ಯರನ್ನು ಸರಿಯಾದ ದಾರಿಯಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ. ಸಮಾಪ್ತಿ. ಗರುಡ ಪುರಾಣ ಮನುಷ್ಯ ಜೀವನದ ಸತ್ಯವನ್ನು ತಿಳಿಸುವ ಪುರಾಣವಾಗಿದೆ. ಈ ಪುರಾಣದಲ್ಲಿ ಹೇಳಿರುವ ಕಥೆಗಳು ಕೆಲವೊಮ್ಮೆ ಭಯಾನಕವಾಗಿರಬಹುದು, ಆದರೆ ಅವು ನಮ್ಮ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲು ಸಹಾಯ ಮಾಡುತ್ತವೆ. ಮನುಷ್ಯ ಮಾಡಿದ ಪಾಪ ಪುಣ್ಯಗಳೇ ಅವನ ಭವಿಷ್ಯವನ್ನು ನಿರ್ಧರಿಸುತ್ತವೆ ಎಂಬುದೇ ಇದರ ಮುಖ್ಯ ಸಂದೇಶ. ಧನ್ಯವಾದಗಳು.